ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಿದ್ದಂಗೆ ಒಂದ್ ರೀತಿಯಾಗಿ ಎಲ್ಲರೂ ಅವ್ರವ್ರ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡು ಮ್ಯಾಚ್ ನೋಡುವಂತ ಕ್ಷಣ ಇವತ್ತು ಕೂಡ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಇವತ್ತು ನಾವೊಂದು ಪಬ್ಲಿಕ್ ಬೈಟ್ಸ್ ತಗೊಳಕ್ ಬಂದಿದೀವಿ. ಜನರ ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ, ಮತ್ತೆ ಈ ಮ್ಯಾಚ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಇಲ್ಲೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಗೊತ್ತಾ ನಿಮಗೆ? ಹೆಂಗೆ ಗೊತ್ತು ಸರ್, ಗೊತ್ತಾ? ಗೊತ್ತು ಸರ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಿದ್ದಂಗೆ ನಿಮಗೆ ನೆನಪಾಗೋದೇನು? ಸರ್, ನಮ್ಗೆ ಬಾರ್ಡರ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ್ ಯಾವ ತರನೋ ಅದು ಇದೇ ಮ್ಯಾಚ್ ಅದೇ ತರ. ನಾವು ಯಾವ ಮ್ಯಾಚ್ ಬೇಕಾದ್ರೂ ಮಿಸ್ ಮಾಡ್ಕೊಂತೀವಿ, ಆದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಅದ್ರಲ್ಲೂ ನಮ್ KL ರಾಹುಲ್ ಆಡ್ತಾ ಇದಾರೆ ಅಂದ್ರೆ ಇವತ್ತು ವಿರಾಟ್ ಕೊಹ್ಲಿ, KL ರಾಹುಲ್, ರೋಹಿತ್ ಶರ್ಮಾ ನಮ್ಗೆ ನೋಡೋದಕ್ಕೆ ತುಂಬಾ ಇಷ್ಟ. ಇವತ್ತಿನಲ್ಲ ಯಾವುದೇ ಮ್ಯಾಚ್ ಬಂದ್ರು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಾವು ಬಿಡಲ್ಲ. ನಾವು ಆಟ ಓಡಿಸೋದು ಇದ್ರು ಕಲೆಕ್ಷನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿ ಮ್ಯಾಚ್ ನೋಡ್ತೀವಿ. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇವತ್ತು ಪ್ಲೇಯರ್ಸ್ ಗಳ ಬಗ್ಗೆ, ಮತ್ತೆ ಅಲ್ಲಿ ದುಬೈ ಅಲ್ಲಿ ನಡೀತಿರೋ ಮ್ಯಾಚ್ ಬಗ್ಗೆ, ಪಿಚ್ ಬಗ್ಗೆ ಆಗ್ಲಿ, ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್, ಪಿಚ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಮ್ಯಾಚ್ ಗೆಲ್ಲೋದಂತೂ ನಮ್ ಇಂಡಿಯಾನೇ. ಅದ್ ಏನೇ ಆಗ್ಬೋದು, ಹೆಂಗೆ ಆಗ್ಬೋದು. ಇವತ್ತು ಫಸ್ಟ್ ಯಾರು ಆಡ್ತಾರೋ ಯಾರು ಆಡ್ಬೋದು. ಇವಾಗ ರೋಹಿತ್ ಶರ್ಮಾ, ಶುಭಮ್ ಗಿಲ್ ಇಬ್ರು ಓಪನಿಂಗ್ ಅಲ್ಲೇ ಚೆನ್ನಾಗಿ ಆಡ್ತಾರೆ, ಅದಂತೂ ಗ್ಯಾರಂಟಿ. ಫಸ್ಟ್ ಯಾರಿಗ್ ಬ್ಯಾಟಿಂಗ್ ಬಂದ್ರೆ ಲಾಭ ಆಗ್ಬೋದು ಅಥವಾ ಬಾಲಿಂಗ್ ಸಿಕ್ಕಿದ್ರೆ ಲಾಭ ಆಗ್ಬೋದಾ ಅನ್ಸುತ್ತೆ ನಿಮಗೆ ಇಂಡಿಯಾಗೆ? ಸರ್, ಫಸ್ಟ್ ಬೌಲಿಂಗ್ ಇಂಡಿಯಾ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಚು. ಯಾಕಂದ್ರೆ ಅವ್ರು ಏನ್ ಟಾರ್ಗೆಟ್ ಕೊಡ್ತಾರೋ ಅದ್ರ ಮೇಲೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಮ್ಯಾಚು. ತುಂಬಾ ನಮ್ಗೆ ಕ್ಯೂರಿಯಾಸಿಟಿನೂ ಇರುತ್ತೆ ನೋಡೋದಿಕ್ಕೆ. ಅವ್ರು ಆಡ್ಬೇಕಾದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್.